ದಿನ ಬೆಳಿಗ್ಗೆ 11 ಗಂಟೆಗೆ ಶವ ಆಗೋವರೆಗೂ ಅವಳು ಗೊತ್ತಾಗಲ್ಲ. ಎಲ್ಲಿ ಶವ ಸಿಕ್ಕುತ್ತೋ ಬೆಳಿಗ್ಗೆ 11 ಗಂಟೆಗೆ, ಮಾರನೇ ದಿನ ಬೆಳಿಗ್ಗೆ 11 ಗಂಟೆಗೆ ಅದೇ ಸ್ಥಳದಲ್ಲಿ ಊರಿನ ಹಿರಿಯರೆಲ್ಲರೂ ಕುಟುಂಬಸ್ಥರೆಲ್ಲರೂ ಹೋಗಿ ಹುಡುಕಿ ಬಂದಿರ್ತಾರೆ. ಅಲ್ಲಿ ಯಾವುದೇ ಹೆಣ ಅಥವಾ ಅದು ಕುರುಹುಗಳು ಯಾವುದೂ ಇರೋಲ್ಲ. ಆದ್ರೆ ಮಾರನೇ ದಿನ ಬೆಳಿಗ್ಗೆ 11 ಗಂಟೆಗೆ ಹೆಣ ಇರುತ್ತೆ. ಒಂದು. ಎರಡನೇದಿಗೆ ಭಟ್ರು ಹೇಳಿದಂತ ಒಂದು ಪಾಯಿಂಟ್ ಅನ್ನು ನೆನ್ಪಾಡ್ಕೊಳ್ಬೇಕು. ಆ ಹುಡುಗಿ ತೊಟ್ಟಂತಹ ಬಟ್ಟೆಗಳು ಎಲ್ಲೂ ಕೂಡ ಒದ್ದೆ ಆಗಿರಲ್ಲ, ಅವಳು ಒದ್ದೆ ಆಗಿರಲ್ಲ. ಆದ್ರೆ ಆ ಹುಡುಗಿ ಕಾಣೆಯಾದ ಅಥವಾ ಹೋಗಿರುವಂತಹ ದಿನ 9ನೇ ತಾರೀಕು ರಾತ್ರಿಯಿಂದ ಬೆಳಿಗ್ಗೆ 8-9 ಗಂಟೆವರೆಗೂ ಜೋರು ಮಳೆ ಸುರಿದಿದೆ. ಅಂದ್ರೆ ಅವಳು ಒದ್ದೆ ಆಗ್ಬೇಕಾಗಿತ್ತು, ಅವಳು ಬಟ್ಟೆ ಹಸಿ ಆಗ್ಬೇಕಾಗಿತ್ತು, ಇಲ್ಲ ಅದು ಹಾಗೇನೆ ಇತ್ತು. ಅಷ್ಟು. ಎರಡನೇದು ಇನ್ನು ಬಹಳ ಮುಖ್ಯವಾದ ಪಾಯಿಂಟ್, ನಾವು ಹೇಳ್ತಾ ಇರುವಂತ ಈ ಸಂತೋಷ್ ರಾವ್ ಅನ್ನುವಂಥ ಆರೋಪಿಯನ್ನು ತೋರಿಸ್ತಾ ಇದೀವಲ್ಲ, ಇವನು ಮಾನಸಿಕ ಅಸ್ವಸ್ಥ ಅಂತಂದೇಳಿ ಅಲ್ಲಿ ನಮ್ಮ ಸರ್ಕಾರಿ ವೈದ್ಯರೇ ಕೊಟ್ಟಿರುವಂತಹ ಒಂದು ಪ್ರಮಾಣ ಪತ್ರ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರಾಯದ ಹುಡುಗಿ, ಸುಮಾರು ಒಂದು 45-50 kg ತೂಕದ ಒಬ್ಬ ಹುಡುಗಿ, ಇಂಥ ಒಬ್ಬ ಅಸ್ವಸ್ಥನಿಗೆ ಹೆದರಿ ಅಥವಾ ಅವನ ತೆಕ್ಕೆಯಲ್ಲಿ ಸಿಕ್ಕಾಕೊಳ್ಳುವಂತಹ ದುರ್ಬಲಳೇನಲ್ಲ ಇವಳು, ಬಲಿಷ್ಠವಾಗಿರುವಂತಹ ಹುಡುಗಿ. ಅವಳಿಂದ ತಪ್ಪಿಸ್ಕೊಳ್ಬಹುದಾಗಿತ್ತು, ಅಥವಾ ಅವನು ಅವಳ ಮೇಲೆ ಬಲಾತ್ಕಾರ ದೌರ್ಜನ್ಯ ಮಾಡಿದ್ರೆ ಅಂತ ಹೇಳಿದ್ರೆ ಅವಳು ಚೀರಾಡಬಹುದು, ಕೂಗಾಡಬಹುದಾಗಿತ್ತು, ಅಕ್ಕಪಕ್ಕದವ್ರು ಯಾರಾದ್ರೂ ಬಂದು ಅವಳನ್ನ ಕಾಪಾಡಬಹುದಾಗಿತ್ತು. ಆದ್ರೆ ಇದು ಯಾವುದು ನಡೆದಿಲ್ಲ ಅಂತ ಹೇಳಿದ್ರೆ, ಈ ಎಲ್ಲಾ ಅಂಶಗಳನ್ನು ನೋಡಿದಾಗ ಒಬ್ಬ ಮಾನಸಿಕ ಅಸ್ವಸ್ಥ ಅವಳನ್ನ ಕೊಲೆ ಮಾಡೋದಾಗ್ಲಿ ಅಥವಾ ಅತ್ಯಾಚಾರವನ್ನು ಮಾಡೋದಾಗ್ಲಿ ಸಾಧ್ಯನೇ ಇಲ್ಲ. ಒಂದು ಮತ್ತೊಂದು ಶವ ಬಿಸಾಕಿದಂತ ಜಾಗ ಇದೆಯಲ್ಲ, ಅಲ್ಲಿ ಸುಮಾರು ಒಂದು 4-5 ಅಡಿಯಷ್ಟು ನೀರು ತುಂಬಿರುವಂತಹ ಹಳ್ಳದ ಸಂದರ್ಭದ. ಆ ಹಳ್ಳವನ್ನು ದಾಟಿ ಆ ಮಾನಸಿಕ ಅಸ್ವಸ್ಥ ಅವಳನ್ನು ತಗೊಂಡೋಗೋದಕ್ಕೆ ಚಾನ್ಸೇ ಇಲ್ಲ. ಹಾಗೆ ಇದನ್ನ ನೋಡಿದಾಗ ಇದು ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ, ಬೇರೆ ಯಾರೋ ಇದನ್ನ ಮಾಡಿದಾರ ಅಂತ ಗುಮಾನಿ ಇತ್ತು. ಆ ಕಾರಣಕ್ಕಾಗಿ ಹೆಗಡೆ ಕೂಡ ಕೇಳ್ತೀನಿ. ಪಿ ಹೆಗಡೆ ಅವರೇ, ಈಗ BM ಭಟ್ ಅವರ ಪ್ರಕಾರ ಇಡೀ ತನಿಖೆ ಕೇವಲ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆ ಅವರ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಡಕ್ಕೋಸ್ಕರನೇ ನೇಮಕವಾದಂತಹ ತನಿಖೆಯ, ಅಥವಾ ಸೌಜನ್ಯ ಪ್ರಕರಣದಲ್ಲಿ ಆ ಬಡ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂತ ಒಂದು ಪ್ರಕ್ರಿಯೆಗೆ ರೂಪುಗೊಂಡಂತ CBI ತನಿಖೆಯ ಅನ್ನೋ ಪ್ರಶ್ನೆಯನ್ನ BM ಭಟ್ ಅವರು ಹೇಳ್ತಿದ್ದಾರೆ. ಸೊ ಅವ್ರು ಕೇಳ್ತಿರೋ ಪ್ರಶ್ನೆ ಸಹಜವಲ್ವಾ? ನೋಡಿ, CBI ಆರೋಪಿ ಯಾರು ಎಂಬ ಬಗ್ಗೆ ತನಿಖೆ ನಡೆಸಿದೆ, ತಪ್ಪಿತಸ್ಥ ಯಾರು ಎಂಬುದರ ಬಗ್ಗೆ ಸಮಗ್ರವಾದಂಥ ತನಿಖೆ ನಡೆಸಿದೆ. ನಾನು ಶ್ರೀ ಧರ್ಮಸ್ಥಳದ ವಕೀಲರಾಗಿ ಕೂತು ಮಾತಾಡೋ ಸಂದರ್ಭದಲ್ಲಿ ಕೇವಲ ಧರ್ಮಸ್ಥಳ ವಿಚಾರ ಮಾತ್ರ ಮಾತಾಡ್ತಾ ಇಲ್ಲ, ಒಟ್ಟು ಚಾರ್ಜ್ ಶೀಟ್ ಪೂರ ನನ್ನ ಕೈಯಲ್ಲಿ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ. ಒಂದು ಸಮಸ್ಯೆ ಏನು ಅಂತಂದ್ರೆ, ನಮ್ಮ ಆತ್ಮೀಯ ಮಿತ್ರರು ಯಾರೆಲ್ಲ ಮಾತಾಡಿದ್ರೆ ಅವರ ಕೈಯಲ್ಲಿ ಯಾರಿಗೂ CBI ಅವರು ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟ್ ಕಾಪಿ ಇಲ್ಲ. CBIನವರು ಸಮಗ್ರವಾದ ತನಿಖೆ ನಡೆಸಿ ಸಲ್ಲಿಸಿರ್ತಕ್ಕಂಥ ಎಲ್ಲ ಚಾರ್ಜ್ ಶೀಟ್ ಅಲ್ಲಿ DNA ರಿಪೋರ್ಟ್ ಕೂಡ ಇದೆ, ಹಲವಾರು ಜನ ಸಾಕ್ಷ್ಯಾಧಾರ ಹೇಳಿಕೆಗಳು ಕೂಡ ಇದೆ. ಆ ಎಲ್ಲ ರಿಪೋರ್ಟ್ಗಳಲ್ಲಿ ಆರೋಪಿ ಯಾರು, ತಪ್ಪಿತಸ್ಥ ಯಾರು ಅಂತ ಅವ್ರು ಹೇಳಿದ್ದಾರೆ. DNA ರಿಪೋರ್ಟ್ ಅಲ್ಲಿ ಜೀವಾಂಶ ಯಾರ್ದು, ಅವನ ಕೈಬೆರಳಲ್ಲಿದ್ದಂತಹ ಜೀವದ ಅಂಶ, ಶರೀರದ ಅಂಶ ಯಾರ್ದು, ಅದು ಮೃತಲಿಗೆ ಸೇರಿದ್ದು, ಅದು ನಿಮ್ಮ ಕೈಯಲ್ಲಿತ್ತು, ಆದ ಕಾರಣ ಇವನೇ ಕೃತ್ಯ ಎಸಗಿದ್ದಾನೆ ಎಂಬ ಬಗ್ಗೆ ವರದಿ ಇದೆ. ಅದಲ್ಲದೆ ಈಗ ತುಂಬಾ ಜನ ನನಗೆ ಬಹಳ ಆಶ್ಚರ್ಯ ಆಗುತ್ತೆ, ಆರೋಪಿ ಅಸ್ವಸ್ಥ ಅಂತ ಹೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ CBI ಸಲ್ಲಿಸಿದಂತಹ ಚಾರ್ಜ್ ಶೀಟ್ ಅಲ್ಲಿ ಆರೋಪಿ ಅಸ್ವಸ್ಥನಂತೆ ನಟಿಸ್ತಾ ಇದ್ದ, ಆದ್ರೆ ಆತನನ್ನು ಬ್ಯಾಂಗ್ಳೂರು ನಿಮಾನ್ಸ್ ಆಸ್ಪತ್ರೆಯಲ್ಲಿ ತಜ್ಞರ ಹತ್ರ ಪರೀಕ್ಷೆಗೊಳಪಡಿಸಿದಾಗ ಅದು ಆತ ನಟನೆ ಮಾಡ್ತಾ ಇದ್ದಾನೆ, ಅವನು ನಿಜವಾಗಿ ಕೂಡ ಯಾವುದೇ ರೀತಿಯ ಅಸ್ವಸ್ಥನಲ್ಲ ಎಂಬ ಬಗ್ಗೆ ತನಿಖೆ ನಡೆಸಿದೆ. CBI ಸಂಸ್ಥೆಯವರು ಈ ಕೃತ್ಯ ಎಸಗಿರ್ತಕ್ಕಂಥದ್ದು ಸಂತೋಷ್ ರಾವ್ ಎಂಬ ಬಗ್ಗೆ ಸ್ಪಷ್ಟವಾದಂತಹ ಚಾರ್ಜ್ ಶೀಟ್ ಅನ್ನು ಕೋರ್ಟಲ್ಲಿ ಸಲ್ಲಿಸಿದ್ದಾರೆ. ಇನ್ನು CBI ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟ್ ಆಧಾರದಲ್ಲಿ ಅವನಿಗೆ ಎಷ್ಟು ಶಿಕ್ಷೆ ಕೊಡಬೇಕು ಎನ್ನುತಕ್ಕಂಥ ನ್ಯಾಯಾಲಯ ತೀರ್ಮಾನ ಮಾಡಬೇಕು. ಪ್ರಕರಣ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರತಕ್ಕಂಥ ಸಂದರ್ಭದಲ್ಲಿ ನಾವು CBI ಚಾರ್ಜ್ ಶೀಟ್ ಇದ್ದಾಗಲೂ ಕೂಡ ಆರೋಪಿ ಸಂತೋಷ್ ರಾವ್ ಕೃತ್ಯ ಎಸಗೇ ಇಲ್ಲ ಎಂತಕ್ಕಂಥ ವಾದವನ್ನು ಹಾಕುವುದು ಖಂಡಿತವಾಗಿ ಸರಿಯಲ್ಲ. ನನಗೆ ಅನಿಸುತ್ತೆ ಇದರ ಹಿಂದೆ ಸಂತೋಷ್ ರಾವ್ಗೆ ತಲೆ ಸರಿಯಿಲ್ಲ ಎಂತಕ್ಕ ಸುಳ್ಳು ಪ್ರತಿಪಾದನೆ ಮಾಡತಕ್ಕಂಥ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ, ಜನರಲ್ಲಿ ಸಂಶಯ ಮೂಡಿಸತಕ್ಕಂಥದ್ದು, ಮತ್ತು ಆ ಜೊತೆಗೆ ಆರೋಪಿಗೆ ಸಹಾಯ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ಸಂತೋಷ್ ರಾವ್ನ್ನು ಬಿಡುಗಡೆಗೊಳಿಸಬೇಕು. ನಿಜವಾದಂಥ ಆರೋಪಿ ಸಂತೋಷ್ ರಾವ್ ಎಂತಕ್ಕಂಥದ್ದು ಎಲ್ಲ ವರದಿಗಳಿಂದ ಸ್ಪಷ್ಟ ಆಗಿದೆ, ವೈಜ್ಞಾನಿಕವಾದಂತಹ ಪರೀಕ್ಷೆಗಳಿಂದ ಸ್ಪಷ್ಟ ಆಗಿದೆ. CBI ಅಧಿಕಾರಿಗಳು ಚೆನ್ನೈಯಿಂದ ಬಂದಿರತಕ್ಕಂಥ ಒಂದು ತಂಡ ಹಲವಾರು ದಿವಸಗಳು ತಂಗಿ ಸ್ಥಳಕ್ಕೆ ಪರಿಶೀಲನೆ ನಡೆಸಿ ಸಾಕ್ಷಿದಾರರನ್ನು ಪುನಃ ಪ್ರಶ್ನಿಸಿ, ವೈದ್ಯಕೀಯವಾಗಿ ಕೂಡ ಹಲವಾರು ಡಾಕ್ಟರ್ಗಳನ್ನು ಪ್ರಶ್ನಿಸಿ ಅವರಿಂದ ವರದಿಗಳನ್ನು ಪಡ್ಕೊಂಡು ಚಾರ್ಜ್ ಶೀಟ್ ಹಾಕಿದೆ. ಆ ಚಾರ್ಜ್ ಶೀಟು ಹಲವಾರು 100 ಪುಟಗಳ ವರದಿ ಇದೆ. ನನ್ನ ಪ್ರಕಾರ ಈ ಹಂತದಲ್ಲಿ ಚಾರ್ಜ್ ಶೀಟ್ ಅನ್ನು ಸಂಶಯಿಸುವುದರಿಂದ ಇದು ಸರಿಯಾದಂತಹ ಪ್ರಕ್ರಿಯೆ ಅಲ್ಲ. ನಾವೇನ್ ಮಾಡಬೇಕು ಅಂತ ಹೇಳಿ, ತಪ್ಪಿತಸ್ಥನಿಗೆ ಶಿಕ್ಷೆ ಆಗುವಂತಹ ಪ್ರಕ್ರಿಯೆಯನ್ನು ಮಾಡಬೇಕು. ಇಲ್ಲಿ ಎಲ್ಲೋ ಒಂದು ಕಡೆ ಅನಗತ್ಯವಾಗಿ ಶ್ರೀ ಕ್ಷೇತ್ರದ ಹೆಸರನ್ನು ಹಾಳು ಮಾಡಬೇಕು ಎಂಬ ಒಂದೇ ಒಂದು ಉದ್ದೇಶದಿಂದ
ಜನರಲ್ಲಿ ಸಂಶಯವನ್ನು ಮುಟ್ಟಿಸ್ತಕ್ಕಂಥದ್ದು. ಮತ್ತು ಎಲ್ಲಿವರೆಗೆ ಅಂತಂದ್ರೆ ನಮಗೆ ಬಹಳಷ್ಟು ಇಟ್ ಇಸ್ ಶಾಕಿಂಗ್, ಖೇದ ಏನು ಅಂತ ಹೇಳಿದ್ರೆ, ಮಾನ್ಯ ಪೂಜನೀಯ ವೀರೇಂದ್ರ ಹೆಗ್ಗಡೆ ಅವರ ಅಣ್ಣನ ಮಗ ಒಬ್ರು ವಿದೇಶದಲ್ಲಿದ್ರು. ಅವರ ಹೆಸರನ್ನು, ಅವರ ಸಹೋದರನ ಮಗನ ಹೆಸರನ್ನು ಅನಗತ್ಯವಾಗಿ ತರಲಾಯಿತು, ವಿದೇಶದಲ್ಲಿದ್ದ ಒಂದು. ಆನಂತರ ಅಲ್ಲಿದ್ದ 2-3 ಜನರ ಮೇಲೆ ಸಂಶಯ ಹಾಕಲಾಯಿತು. ಯಾವುದೇ ವ್ಯಕ್ತಿಯ ವಿರುದ್ಧ ಸಂಶಯವನ್ನು ಮಾಡುವ ಮೊದಲು ಏನು ಆಧಾರ? ಅನಗತ್ಯವಾಗಿ ಕ್ಷೇತ್ರ ಧರ್ಮಸ್ಥಳದ ಕಾವಂದ್ರವರ ಕುಟುಂಬಸ್ಥರ ಹೆಸರನ್ನು ಯಾಕೆ ತಂದಿದ್ದಾರೆ ಎಂಬುದರ ಬಗ್ಗೆ ನಮ್ಮ ಪ್ರಶ್ನೆ ಇದೆ. ಒಂದು ಮಾತು ಏನು ಗೊತ್ತಾ, ಈ ರೀತಿಯಾಗಿ ಅನಗತ್ಯವಾಗಿ ಯಾರ್ಯಾರದ ಹೆಸರನ್ನು ತಂದು ಆ ಪುಣ್ಯ ಕ್ಷೇತ್ರದ ಹೆಸರನ್ನು ಹಾಳು ಮಾಡೋ ಉದ್ದೇಶ ಕೆಲರಿಗೂ ಇದೆ. ಇದರಿಂದಾಗಿ ಅವರು ನಿಜವಾದಂತಹ ಆರೋಪಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಯಾವ ಆರೋಪಿ ಈ ರೀತಿಯ ಒಂದು ಕೃತ್ಯ ಎಸಗಿದ ಸಂತೋಷ್ ರಾವ್ ಜೈಲಲ್ಲಿದ್ದಾನೆ, ಅವನಿಗೆ ಸಹಾಯ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇದರಿಂದಾಗಿ ನ್ಯಾಯ ಸಿಗ್ತಾ ಇಲ್ಲ. ಯಾರಾದ್ರೂ ತಪ್ಪಿತಸ್ಥ ಅಂತಾದ್ರೆ ಕೊಳ್ಳಿ, ನಾವು ಈಗಲೂ ಹೇಳ್ತಾ ಇದ್ದೀವಿ. ಬರ್ತೀನಿ ನೋಡಿ, ಅನಗತ್ಯವಾಗಿ ಒಂದು ನಿಮಿಷ ಪಿಪಿ ಹೆಗಡೆ ಅವರೇ, ಆಡಳಿತ ಮಂಡಳಿ ವಿರುದ್ಧ, ಧರ್ಮಸ್ಥಳ ಆಡಳಿತ ಮಂಡಳಿ ವಿರುದ್ಧ, ದೇವಸ್ಥಾನದ ವಿರುದ್ಧ ಆರೋಪವನ್ನು ಹೊರಿಸತಕ್ಕಂಥದ್ದು ನಾಡಿನ ಹಿತದೃಷ್ಟಿಯಿಂದ ಖಂಡಿತವಾಗಿ ಸರಿಯಲ್ಲ. ಯಾವುದೇ ರೀತಿಯ ಆಧಾರಗಳಿಲ್ಲದೆ ಕುಟುಂಬಸ್ಥರ ವಿರುದ್ಧ, ಅಲ್ಲಿದ್ದವರ ವಿರುದ್ಧ ಆರೋಪವನ್ನು ಅವರು ಒಂದು ಮಾತನಾಡಿದ್ರು. ಈಗ ಸಂತೋಷ್ ರಾವ್ ಅನ್ನುವ ವ್ಯಕ್ತಿ ಆರೋಪಿ ಸ್ಥಾನದಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ. ಒಂದು ನಿಮಿಷ ಆರೋಪಿಯ ಪರವಾಗಿ ಪಿಪಿ ಹೆಗಡೆ ಒಂದು ನಿಮಿಷ. PM ಭಟ್ ಅವರೇ ನೇರವಾಗಿ ಹೇಳ್ತಿದ್ದಾರೆ, ಪಿಪಿ ಹೆಗಡೆ ಅವರು ಅಂದ್ರೆ ಯಾವ ವ್ಯಕ್ತಿ ಈಗಾಗಲೇ ಒಂದು ಆರೋಪಿ ಸ್ಥಾನದಲ್ಲಿದ್ದಾನೆ ಸಂತೋಷ್ ರಾವ್, ಇವನನ್ನ ಮಾನಸಿಕ ಅಸ್ವಸ್ಥ ಅನ್ನುವ ಒಂದು ಹೇಳಿಕೆಗಳ ಮೂಲಕ, ಹೇಳೋದ್ರ ಮೂಲಕ ಒಂದು ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ. ಯಾರು ಸಂತೋಷ್ ರಾವ್ನನ್ನ ಮಾನಸಿಕ ಅಸ್ವಸ್ಥ ಅಂತ ಒಂದು ಷಡ್ಯಂತ್ರವನ್ನ ರೂಪಿಸ್ತಾ ಇರೋದು? BM ಭಟ್ರೆ, ನಂಗೆ ಕೇಳ್ತಾ ಇಲ್ಲ ಮಾತಾಡಿದ್ದು. BM ಭಟ್ರೆ ಕೇಳಿಸ್ತಾ ಇದೆಯಾ ನನ್ನ ಮಾತು? ಹಲೋ BM ಭಟ್ರೆ ಕೇಳಿಸ್ತಾ ಇದೆಯಾ ನನ್ನ ಮಾತು? ಗೊತ್ತಿಲ್ಲ. ನೋಡಿ ಸರ್, ಅಲ್ಲ, ಯಾರು ಸಂತೋಷ್ ರಾವ್ ಮಾನಸಿಕ ಅಸ್ವಸ್ಥ? ಸಂತೋಷ್ ರಾವ್ನ ಮಾನಸಿಕ ಅಸ್ವಸ್ಥ ಅಂತಂದು ಹೇಳಿ ಯಾರು ನಾವು ನೀವು ಸಾಮಾನ್ಯ ಜನ ಹೇಳ್ತಾ ಇರೋದು. ಸಂತೋಷ್ ರಾವ್ ಅವ್ರನ್ನ ಮಾನಸಿಕ ಅಸ್ವಸ್ಥ ಅಂತಂದೇಳಿ ಹೇಳಿರೋದೇ ನಮ್ಮ ವೈದ್ಯಕೀಯ ಪ್ರಮಾಣ ಪತ್ರಗಳು, ಡಾಕ್ಟರ್ಗಳು ಹೇಳಿದ್ದಾರೆ. ಆ ಬಗ್ಗೆ ದಾಖಲೆಗಳಿದಾವೆ. ಆ ಬಗ್ಗೆ ದಾಖಲೆಗಳು ನಮ್ಮ ಬೆಳ್ತಂಗಡಿ ಪೊಲೀಸರ ಬಳಿಯಲ್ಲಿ ಇದಾವೆ. ಅದರ ಕಾಪಿಯನ್ನು ನಾವು ಹೇಳಿ. BM ಭಟ್ ಅವರು ಹೇಳಿ. ಹಾಗಾಗಿ ನಮ್ಮ ಡಾಕ್ಟರ್ಗಳೇ ಆ ಪ್ರಮಾಣ ಪತ್ರವನ್ನು ಕೊಟ್ಟಿರೋದ್ರಿಂದ ಸಂತೋಷ್ ರಾವ್ ಮಾನಸಿಕ ಅಸ್ವಸ್ಥ ಅನ್ನೋದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲದೆ ನಾವು ಬರೀ ಯಾರೋ ಅಪರಿಚಿತರು ಮಾತಾಡೋದ್ರ ಬದಲಾಗಿ ಆ ಊರಿನ ಜನ, ಅವನನ್ನು ನೋಡಿದಂತ ಜನ ಅನೇಕರು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಾಲು ಜನರನ್ನ ನಾವು ಅದ್ರ ಬಗ್ಗೆ ಕೇಳಬಹುದು. ಇಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರನ್ನ ಬಂಧನ ಮಾಡಿದಾಗ ಮಾನಸಿಕ ಅಸ್ವಸ್ಥ ಅಂತ ಪೊಲೀಸ್ನವರು ಹೇಳಿದ್ದಾರೆ. ಅದಕ್ಕೆ ದಾಖಲೆಗಳಿದಾವೆ, ಪೊಲೀಸ್ನವ್ರ ಹತ್ರ ಕೂಡ ಪ್ರಮಾಣ ಪತ್ರಗಳಿದಾವೆ, ಸುಮ್ಮನೆ ಹೇಳಿಲ್ಲ ಅನ್ನೋದು. ಅದರಷ್ಟೇ ಅಲ್ಲದೆ ನೋಡಿ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಯಾರೋ ಅಪಪ್ರಚಾರ ಮಾಡ್ಬೇಕನ್ನುವಂತಹ ಹೋರಾಟ ಅಲ್ಲ ಇದು ಹುಟ್ಟಿರೋದು. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಾಗಿರೋದು, ಈ ಇತ್ತೀಚಿನ ನೀವು ಅಂಕಿಅಂಶಗಳು ನೋಡಿ, 4 ವರ್ಷದ ಅವಧಿಯ ಒಳಗಡೆ ಧರ್ಮಸ್ಥಳದ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಅಸಹಜ ಸಾವುಗಳು ನಡೀತವೆ. ಕಾರಣ ಏನದಕ್ಕೆ? ಮಾತಾಡಿಸ್ತೀನಿ. BM ಭಟ್ರೆ ಕೇಳಿಸ್ತಾ ಇದೆ ನನ್ನ ಮಾತು? ಈಗ ಹೇಳಿ 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 BM ಭಟ್ರೆ ಹೇಳಿ. ಕೇಳಿಸ್ತಾ ಇದೆ? ಹೇಳಿ ಹೇಳಿ, ಮಾತಾಡಿ. ಓಕೆ, ಅನಂತನಾಗ್ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಸಂತೋಷ್ ರಾವ್ ಅವರು ಮಾನಸಿಕ ಅಸ್ವಸ್ಥ ಅನ್ನೋದನ್ನ ನಮ್ಮ ರಾಜ್ಯದ ಪೊಲೀಸ್, ನಾವು ನಂಬಿರುವಂತಹ ಗೌರವಿಸುವಂತಹ ಪೊಲೀಸೇ ಅದನ್ನ ಅಧಿಕೃತವಾಗಿ ಹೇಳಿದೆ. ಮತ್ತು ಲೋಕಲ್ ಆಗಿ ಸ್ಥಳೀಯ ಜನರಿಗೆ ಆತನ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿರೋದ್ರಿಂದ ಅದನ್ನು ಅನೇಕರು ಕೂಡ ಈಗಲೂ ಮಾತಾಡ್ತಾರೆ, ನಾವು ಭೇಟಿ ಮಾಡಬಹುದು. ಇಲ್ಲಿ ಪ್ರಶ್ನೆ ಇರೋದು, CBI ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಅನ್ನು ನಾವು ಅಧ್ಯಯನ ಮಾಡೋಣ. ಅದರಲ್ಲಿರುವಂತಹ ಲೋಪದೇಶಗಳು ಏನಿದಾವೆ, ಅದು ಎಷ್ಟರ ಮಟ್ಟಿಗೆ ಈ ರಿಪೋರ್ಟ್ ಅನ್ನು ಕೊಟ್ಟಿದೆ, ಅದನ್ನ ಇನ್ನೊಂದು ರೀತಿಯಲ್ಲಿ ಹೋರಾಟಗಳನ್ನು ಮಾಡಬಹುದು. ಆದ್ರೆ ನಾವು ಹೋರಾಟಗಾರರಾಗಿ ಇದನ್ನ ಹಿಂದೆನೆ ನಾವು ಹೇಳಿದ್ದೇವೆ.
ಯಾವಾಗಲೂ ಸಿಬಿಐ ಅನ್ನುವಂಥದ್ದು ಒಂದು ಆಳುವಂತ ಸರ್ಕಾರಗಳ ಅಸ್ತ್ರ ಆಗುತ್ತೆ. ಆ ಸರ್ಕಾರದ ಪೂರಕವಾಗಿ ಯಾರು ಇರ್ತಾರೆ, ಅದರ ಬೆಂಬಲಕ್ಕೆ ಯಾರು ನಿಲ್ತಾರೆ ಅಂತವ್ರನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ಎಲ್ಲ ಸರ್ಕಾರಗಳು ಹಿಂದೆ ಬಳಸ್ಕೊಂಡಿದ್ದನ್ನು ನಾವು ನೋಡಿದೀವಿ. ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಇನ್ನೊಂದು ಯಾವುದು ಪಕ್ಷ ಆಗಿರ್ಬೋದು. ಅದೇ ರೀತಿಯಲ್ಲಿ ಇದು ಆಗ್ಬೋದು ಅನ್ನುವಂತ ಕಾರಣಕ್ಕಾಗಿ ನಾವು ಹೋರಾಟಗಾರರು ಅವಾಗ ಮಾಡಿದಂತ ಒತ್ತಾಯ ಏನಂದ್ರೆ ಸುಪ್ರೀಂ ಕೋರ್ಟಿನ ಉಸ್ತುವಾರಿಯಲ್ಲಿ ತನಿಖೆ ನಡೀಬೇಕಂತೇಳಿ ಒತ್ತಾಯನೂ ಮಾಡಿದ್ವಿ. ಆದ್ರೆ ಅದು ಆಗ್ಲಿಲ್ಲ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಸಿಬಿಐ ಅಂತೇಳಿ ಇದನ್ನ ಜನರಿಗೆ ಹೋರಾಟವನ್ನ ತಣ್ಣಗೆ ಮಾಡೋದ ಕಾರಣಕ್ಕಾಗಿ ಮಾಡಿದ್ವು. ಆದ್ರೆ ಈಗ ಈ ವರದಿ ಬರ್ತಾ ಇರೋದನ್ನ ನೋಡಿದ್ರೆ ನಿಜವಾಗಲೂ ಸೌಜನ್ಯಗಳ ಕುಟುಂಬಕ್ಕೆ ನ್ಯಾಯ ಸಿಗುವಂತ ರೀತಿಯಲ್ಲಿ ಈ ವರದಿಯನ್ನ ನಾವು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿ ಎಂ ಭಟ್ರೆ ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಹಲೋ ಹಲೋ, ಮಾತನಾಡಿ ಆಗ್ಲೇ ಏನೋ ಹೇಳ್ತಾ ಇದ್ರಿ, ಹೇಳಿ. ಹೌದು, ಆಗ ನಾನು ಹೇಳ್ತಾ ಇದ್ದದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗೌರವವನ್ನು ಉಳಿಸಿಕಬೇಕಾದ ಹೋರಾಟ ಮಾಡಿದ್ದು. ಧರ್ಮಸ್ಥಳ ಪುಣ್ಯಕ್ಷೇತ್ರ, ಅಲ್ಲಿಗೆ ನಾನಾ ತರದ ಆರೋಪಗಳು ಬರ್ತಾ ಇದೆ, ಜೋಡಿ ಕೊಲೆಗಳಾಗ್ತಾ ಇದೆ, ಪದ್ಮಾವತ ಪ್ರಕರಣ ಆಯಿತು. ಈ ಎಲ್ಲಾ ಪ್ರಕರಣಗಳು 416 ಅಸಹಜ ಸಾವುಗಳಾಗಿವೆ. ಇದನ್ನೆಲ್ಲವೂ ಕೂಡ ತನಿಖೆ ಮಾಡಬೇಕು, ನಾವು ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿದ್ದೆವು. ಆದರೆ ಯಾವುದನ್ನು ತನಿಖೆ ಮಾಡದೆ ಕೇವಲ ಧರ್ಮಸ್ಥಳಕ್ಕೆ ಕ್ಲೀನ್ ಕೊಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಸಿಬಿಐ ತನಿಖೆ ಮಾಡಿದ್ದು ಅಂತ ಹೇಳಿದ್ರೆ ಇದು ಸೌಜನ್ಯನ ಪರವಾಗಿ ಯಾವುದೇ ತನಿಖೆ ಆಗಲಿಲ್ಲ ಅಂತ ಹೇಳೋದಕ್ಕೆ ಅದೇ ಸಾಕ್ಷಿ. ಅದೇ ಸಂತೋಷ್ ರಾವ್ ಮಾನಸಿಕ ಅಸ್ವಸ್ಥ ಇರುವಂತದ್ದು ದಾಖಲೆಗಳಲ್ಲಿ ಇದೆ. ಆದ್ರೆ ಆಮೇಲೆ ಹೋರಾಟಗಳು ಜೋರಾದ್ಮೇಲೆ ಅವನು ಮಾನಸಿಕ ಅಸ್ವಸ್ಥ ಅಲ್ಲ ಅಂತ ಹೇಗೆ? ಆದ್ರೆ ಅನಿವಾರ್ಯವಾಗಿ ಸಂಶಯ ಪಡಬಾರದು ಬಿಜೆಪಿಯವರು ಹೇಳ್ತಾರೆ. ನಿಜವಾದ ಆರೋಪಿಗಳನ್ನೇ ಇವರು ಆರೋಪದ ಸ್ಥಾನ ನಿಲ್ಲಿಸಿದ್ರೆ ಬಿಜೆಪಿ ಅವರನ್ನು ನನ್ನಂತ ಕ್ರಿಮಿನಲ್ ಲಾರಿಗಳಿಗೆ ಕೆಲಸ ನಿರಪರಾಧಿಗಳು ಬರ್ತಾರೆ, ಸರಿ, ಅವ್ರು ನಿರಪರಾಧಿಗಳಾದ್ರೆ ಆಗಿಲ್ಲ. ಯಾರು ನಿರಪರಾಧಿಗಳಾದ್ರೆ ಆಗಿಲ್ಲ, ಯಾಕೆ ಅವ್ರ ಮೇಲೆ ಎಫ್ಐಆರ್ ಮಾಡಲಿಲ್ಲ? ಈ ರೀತಿಯಲ್ಲಿ ಇವತ್ತು ಖಂಡಿತಕ್ಕೂ ಕೂಡ ಒಂದು ಸಿಬಿಐ ತನಿಖೆ ಈ ಸೌಜನ್ಯ ಪರವಾಗಿ ಆಗಲಿಲ್ಲ. ಸೌಜನ್ಯ ಪರವಾಗಿ ಅವರ ತಾಯಿ ಏನ್ ಹೇಳಿದ್ದಾರೆ, ಅದು ನಾವು ಹೋರಾಟಗಾರರು ಹೇಳಿದ್ದೇವೆ, ಅದು ಯಾವುದನ್ನು ಕೂಡ ತನಿಖೆ ಮಾಡಲಿಲ್ಲ. ಈ ರೀತಿಯಲ್ಲಿ ವರದಿ ಕೊಟ್ಟದ್ದಕ್ಕೆ ಸಿಪಿಎಂ ಪಕ್ಷ ಸ್ಪಷ್ಟವಾಗಿ ವಿರೋಧ ಇದೆ. ಖಂಡಿತ ಕೂಡ ನ್ಯಾಯ ಕೊಡಬೇಕು, ನ್ಯಾಯ ಸಿಗಬೇಕು ಅಂತಾದ್ರೆ ಸರ್ಕಾರ ಇದನ್ನು ಮಧ್ಯಪ್ರವೇಶ ಮಾಡಿ ಈ ಸಿಬಿಐ ಅನ್ನು ಮರು ತನಿಖೆ ಮಾಡಿಸುವುದು ಉತ್ತಮ ಅಂತೇಳಿ ನಮ್ಮ ಅಭಿಪ್ರಾಯ. ಖಂಡಿತ ಅಲ್ಲ. ಪಿ ಪಿ ಹೆಗಡೆ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ಷಡ್ಯಂತ್ರ, ಈ ಒಂದು ಷಡ್ಯಂತ್ರ ಅನ್ನೋ ಪದವನ್ನ ತಾವು ಕೂಡ ಪ್ರಸ್ತಾಪ ಮಾಡಿದ್ರಿ. ಆದ್ರೆ ಈ ನೆಲದ ಕಾನೂನಿನ ಪ್ರಕಾರ ಪೊಲೀಸರೇ ಒಂದು ವೈದ್ಯಕೀಯ ವರದಿಗಳೇ ಅವರೊಬ್ಬ ಮಾನಸಿಕ ಅಸ್ವಸ್ಥ ಅನ್ನುವ ಮಾಹಿತಿಗಳನ್ನ, ವರದಿಗಳನ್ನ ಕೊಟ್ಟಿದ್ರು. ತಾವು ಈಗ ಅದಕ್ಕೆ ಷಡ್ಯಂತ್ರ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೆ ಒಂದ್ ನಿಮಿಷ, ಇದೆಲ್ಲ ಸಂಪೂರ್ಣ ಸುಳ್ಳು. ವೈದ್ಯಕೀಯ ವರದಿಗಳನ್ನ ಫೈಲ್ ಹಿಡ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಹೇಳಿ. ವೈದ್ಯಕೀಯ ವರದಿಗಳ ಫೈಲ್ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ. ಅದರಲ್ಲಿ 44 ಸಾಕ್ಷಿದಾರರ ಹೇಳಿಕೆಗಳಿದೆ. ಚೆನ್ನೈನಿಂದ ವಿಶೇಷವಾದಂತಹ ಒಂದು ಡಾಕ್ಟರ್ ರೂಪಾಲಿ ಅಂತವ್ರು ಕರೆಸಿ, ಸೈಂಟಿಫಿಕ್ ಆಫೀಸರ್ ಚೆನ್ನೈ, ಅವರನ್ನು ಕರೆಸಿ ಅವರಿಂದ ಆರೋಪಿಯನ್ನು ಪುನಃ ಜೈಲಿನಿಂದ ಪರವಾನಗಿ ತಗೊಂಡು ತನಿಖೆಗೆ ಒಳಪಡಿಸಿದ್ರು. ಮಂಗಳೂರಿನ ವೈದ್ಯಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ವರದಿ ಕೂಡ ಇಲ್ಲಿದೆ. ಪುನಃ ಬೆಂಗಳೂರಿನ ನಿಮಾನ್ಸಿ ಕರ್ಕೊಂಡೋದ್ರು ಆರೋಪಿಯನ್ನು. ಅಲ್ಲೆಲ್ಲ ನೋಡಿದಾಗ ಇಲ್ಲಿ ಡಾಕ್ಟರ್ ಜಗದೀಶ್ ರಾವ್ ಪಿಪಿ, ಮಂಗಳೂರಿನ ಫೊರೆನ್ಸಿಕ್ ಮೆಡಿಸಿನ್ ಅಂಡ್ ಟಾಕ್ಸಿಕಾಲಜಿ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಡಾಕ್ಟರ್ ರಶ್ಮಿ, ಮೆಡಿಕಲ್ ಆಫೀಸರ್, ಹೆಲ್ತ್ ಸೆಂಟರ್ ಬೆಳ್ತಂಗಡಿ, ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ, ಕೆಎಸ್ ಹೆಗಡೆ ಹಾಸ್ಪಿಟಲ್ ಮಂಗಳೂರು, ಅಲ್ಲದೆ ನಿಮಾನ್ಸ್ ಆಸ್ಪತ್ರೆ, ಎಲ್ಲ ವೈದ್ಯಕೀಯ ವರದಿಗಳ ಆಧಾರದಲ್ಲಿ ಆರೋಪಿ ಸಂತೋಷ್ ರಾವ್ ಅವ ಕೃತ್ಯ ಎಸಗಿದ್ದು ಅವನೇ, ನಾಟಕ ಮಾಡ್ತಾ ಇದ್ದಾನೆ, ತನಗೆ ತಲೆ ಸರಿ ಇಲ್ಲ ಅಂತ ಹೇಳಿ, ಅವನ ತಲೆ ಪೂರ್ತಿ ಸರಿ ಇದೆ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಇಷ್ಟೆಲ್ಲ ವರದಿ ಇದ್ದಾಗಲೂ ಕೂಡ ಆರೋಪಿಯ ಪರವಾಗಿ ನಾವು ಹೆಚ್ಚಾಗಿ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಕೋರ್ಟಲ್ಲಿ ವಕಾಲತ್ ಮಾಡುವಾಗ ಆರೋಪಿಗಳ ಪರವಾಗಿ ವಕಾಲತ್ ಮಾಡೋ ಸಂದರ್ಭದಲ್ಲಿ ಆರೋಪಿ ತಲೆ ಸರಿ ಇಲ್ಲ ಅಂತ ಆರ್ಗ್ಯುಮೆಂಟ್ ಮಾಡ್ತೀವಿ, ಯಾಕಂದ್ರೆ ಆರೋಪಿ ಹೊರಗೆ ಬರಲಿ ಅಂತ ಹೇಳಿ. ಈಗ ಇಷ್ಟೆಲ್ಲ ಸರಿ ಇದ್ದುಕೊಂಡು ಕೂಡ, ದಾಖಲೆಗಳು ಇದ್ದುಕೊಂಡು ಕೂಡ ಆರೋಪಿಗೆ ತಲೆ ಸರಿ ಇಲ್ಲ, ಅವ ಅಸ್ವಸ್ಥನಾಗಿದ್ದಾನೆ ಅಂತ ಹೇಳಿ ಪ್ರಾಯಶಃ ಆರೋಪಿ ಕೂಡ ಹೇಳಿಲ್ಲ. ಆರೋಪಿ ಹೇಳಿಕೆ ಕೂಡ ಇದೆ ಫೈಲಲ್ಲಿ. ಆರೋಪಿ ಹೇಳಿಕೆಯಲ್ಲಿ ಆತನ ಹೇಳ್ತಾನೆ, ನಂಗೆ ತಲೆ ಸರಿ ಇದೆ, ನಾನು ನಾಟಕ ಮಾಡಿದ್ದೇನೆ, ನನಗೆ ಪೂರ್ತಿ ಸರಿ ಇದ್ದೀನಿ, ಆದರೆ ಅವನಿಗೆ ಏನು ಮಾನಸಿಕವಾಗಿ ಸರಿ ಇದ್ರೂ ಸಹಿತ ಕೃತ್ಯ ಎಸಗಿದ್ದು ನಾನು, ಕೃತ್ಯದಿಂದ ಹೇಗಾದ್ರೂ ಹೊರಗೆ ಬರಬೇಕು ಅಂತ ಇದೆ, ನಾನೇ ಎಸಗಿದ್ದೀನಿ ಅಂತ ಅವನ ಹೇಳಿಕೆ ಕೂಡ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಈಗ ಆರೋಪಿಗೆ ಶಾಕ್ ಆಗ್ಬೋದು. ನನ್ನ ಪರವಾಗಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ಟಿವಿಯಲ್ಲಿ ಕೂತ್ಕೊಂಡು, ನನ್ನ ತಲೆ ಸರಿ ಇಲ್ಲ ಅಂತ ಹೇಳಿ. ಇದು ಕೇಳ್ಕೊಂಡ್ರೆ ಅವನಿಗೆ ಶಾಕ್ ಆಗ್ಬೋದು. ಎಲ್ಲೂ ಫೈಲಲ್ಲಿ ಅವನಿಗೆ ತಲೆ ಸರಿ ಇಲ್ಲ ಅಂತ ಯಾರು ಹೇಳಿಲ್ಲ. ಅಲ್ಲ, ಇಲ್ಲಿ ನೋಡಿ, ಇದೆಲ್ಲ ನೇರವಾಗಿ ಕೇಳಲಿಕ್ಕೆ ಇಚ್ಛಿಸ್ತೀನಿ. ನೇರವಾಗಿ ನೋಡಿ, ಯಾವುದೇ ಸಕಾರಣ ಇಲ್ಲದೆ ವಾದ ಮಾಡ್ತಾರೆ. ಇಲ್ಲಿ ಪ್ರಶ್ನೆ ಇರೋದೇನಂದ್ರೆ, ಮಾತಾಡ ನಮಗೂ ಸಮಯ ಅಲ್ಲ, ಬರ್ತೀನಿ ಮಾತಾ ನಿಮ್ಮ
ಹೇಳಿ. ಇಲ್ಲಿ ಯಾರೋ ಆರೋಪಿಗಳ ಪರ ವಿರುದ್ಧ ಮಾತಾಡೋದು ಒಂದು ಪ್ರಶ್ನೆ ಅಲ್ಲ. ಇಲ್ಲಿ ಪ್ರಶ್ನೆ ಇರುವಂತಹದ್ದು ಆ ವ್ಯಕ್ತಿ ಯಾರು ಆರೋಪಿ ಅಂತಂದ್ರೆ ನಾವು ಬಿಂಬಿಸ್ತಾ ಇದ್ದೀವಿ, ಆ ವ್ಯಕ್ತಿ ಈ ಕೃತ್ಯವನ್ನ ಮಾಡೋದಕ್ಕೆ ಸಾಧ್ಯ ಇದೆಯಾ, ಮಾಡಿರಬಹುದಾ, ಮಾಡೋದಕ್ಕೆ ಕಾರಣಗಳು ಏನಂತಂದೇಳಿ ಹುಡುಕೊಳ್ತಾ ಹೋದ್ರೆ ಈಗ ನಮ್ಮ ವಕೀಲರು ಕೊಡ್ತಾರಂತ ಕಾರಣಗಳು ಅಥವಾ ಅದೇ ಕಾರಣಗಳನ್ನ ಅವತ್ತಿನ ಕಾಲದಲ್ಲಿ ಇನ್ನು ಕೆಲವರು ಹಿಂದೆನೆ ಕೊಟ್ಟಿದ್ದಾರೆ. ಆ ಕಾರಣಗಳನ್ನ ಅಲ್ಲಿ ಪೋಷಕರಾಗ್ಲಿ ನಾಗರಿಕರಾಗ್ಲಿ ಯಾವುದೇ ಕಾರಣಕ್ಕೆ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಅಥವಾ ಆರೋಪಿಯನ್ನು ನೋಡದೇ ಇರ್ಬೋದು, ಆರೋಪಿಯನ್ನು ಯಾರು ಸಂತೋಷ್ ರಾವ್ ಅಂತ ಹೇಳ್ತೀವಿ, ಸಂತೋಷ್ ರಾವ್ನನ್ನು ನೋಡಿದಂತವ್ರು ತುಂಬಾ ಜನ ಇದಾರಲ್ಲಿ. ಹಾಗಾಗಿ ಸಂತೋಷ್ ರಾವ್ನ ಸಾಮರ್ಥ್ಯ ಏನು, ಅವನು ಆ ಹುಡುಗಿಯನ್ನ 50 kg ಹುಡುಗಿಯನ್ನ ಎತ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಎರಡನೇದು, ಅವಳನ್ನ ಅತ್ಯಾಚಾರ ಮಾಡಬೇಕದಕ್ಕೆ ಅಂತ ಹೇಳಿದ್ರೆ ಅಲ್ಲಿ ನಾನು ಹೇಳಿದ್ನಲ್ಲ, ಮಳೆ ಬರ್ತಾ ಇರುವಂತ ಇಡೀ ರಾತ್ರಿಯ ಸಂದರ್ಭವನ್ನು ನೆನ್ಪು ಮಾಡ್ಕೊಂಡ್ರೆ ಅವಳು ಬಟ್ಟೆನೇ ಒದ್ದೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಒಬ್ಬ ಮಾನಸಿಕ ಸ್ವಸ್ಥ ಅವಳನ್ನು ಎಲ್ಲಿ ಕರ್ಕೊಂಡೋಗಿ ಅತ್ಯಾಚಾರ ಮಾಡ್ದ, ಎಲ್ಲಿ ಕೊಲೆ ಮಾಡ್ದ, ಅವಳ ಒಳ ಉಡುಪುಗಳಲ್ಲಿ ಇರ್ಲಿಲ್ಲ, ಒಳ ಉಡುಪುಗಳಲ್ಲಿ ಇಲ್ದಂಗೆ ಎಲ್ಲವೊಂದು ಪ್ರಶ್ನೆಯನ್ನು ನೋಡಿದಾಗ ಸಿಬಿಐ ಇದೆಯಲ್ಲ, ಸಿಬಿಐ ತನಿಖೆಯನ್ನು ಮಾಡುವ ಬದಲಾಗಿ ಧರ್ಮಸ್ಥಳದ ಅಂತ ಹೇಳಿದ್ರೆ ಇದು ಒಂದು ರೀತಿಯಲ್ಲಿ ಎಲ್ಲೋ ಸಿಬಿಐ ಮೇಲೆ ಯಾರ್ದೋ ಪ್ರಭಾವ ಬಿದ್ದಿದೆ, ಆ ಪ್ರಭಾವಕ್ಕೆ ಪೂರಕವಾಗಿ ಸಿಬಿಐ ವರದಿ ಕೊಟ್ಟಿರ್ಬೋದು ಅನ್ನುವಂಥದ್ದನ್ನು ನಾವು ಅಲ್ಗಳೆಯೋದಕ್ಕಾಗೋದಿಲ್ಲ. ಯಾಕಂದ್ರೆ ತನಿಖೆ ಇಲ್ಲಿ ಬಹಳ ಪ್ರಶ್ನೆ. ಈಗ ನಾವು ಚರ್ಚೆ ಮಾಡೋಣ. ಸೌಜನ್ಯ ಸಸ್ಪೆನ್ಸ್ ಬಗೆದಷ್ಟು ಕೂಡ ಒಂದಷ್ಟು ಅನುಮಾನಗಳ ಹುತ್ತ ಹಾಗೆ ಉಳ್ಕೊಂಡತ್ತೆ. ಚರ್ಚೆ ಮಾಡೋಣ ಒಂದು ಬ್ರೇಕ್ನ ನಂತರ.